ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ದೊಡ್ಡದು ಚಿಕ್ಕದು, ಯಾರ್ದು ದೊಡ್ಡದು ಯಾರ್ದು ಚಿಕ್ಕದು, ಯಾರ್ದು ದೊಡ್ಡದು ಯಾರ್ದು ಚಿಕ್ಕದು ಅನ್ನೋದು ಗೊತ್ತಾಗೋದ್ರೆ ಅದಾಗ್ಬಿಡುತ್ತೆ. ಅದಾಗುತ್ತೆ ಅಂತಂದ್ರೆ ಏನದು, ಅದು ಅಂದ್ರೆ ಏನು, ಅದು ಗೊತ್ತಾಗ್ಬೇಕು ಅಂತಂದ್ರೆ ಇವತ್ತಿನ ಒಂದು ಟ್ರಾಲ್ ಸಾಂಗ್ ಲಿರಿಕಲ್ ವಿಡಿಯೋ ರಿಲೀಸ್ ಆಗುತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಅದು ಏನಾಗಿರುತ್ತೆ ಅಂತ ಗೊತ್ತಾಗುತ್ತೆ ಅಂತ ಉಪೇಂದ್ರ ಅವರು ಆಕ್ಚುಲಿ ಒಂದು ಚೀಪ್ ಸಾಂಗ್ ನ ಪ್ರೋಮೋನ ಬಿಟ್ಟು, ಆಕ್ಚುಲಿ ಆ ಸಾಂಗ್ ರಿಲೀಸ್ ಆಗ್ಬೇಕಾಗಿತ್ತು 26ನೇ ತಾರೀಕು ಫೆಬ್ರವರಿ. ಸೊ ಅನಿವಾರ್ಯ ಕಾರಣಗಳಿಂದ, ಡ್ಯೂ ಟು ಅನ್ಅವಾಯ್ಡಬಲ್ ರೀಸನ್ಸ್, ಸೊ ಈ ಹಾಡು ರಿಲೀಸ್ ಆಗ್ತಾ ಇಲ್ಲ. ಸೊ ಈ ಹಾಡಿನ ಅರ್ಥ ಅಥವಾ ಅದು ಯಾರು ದೊಡ್ಡದು ಯಾರು ಚಿಕ್ಕದು ಗೊತ್ತಾಗ್ಬೇಕು ಅಂತಂದ್ರೆ ಇನ್ನೊಂದು ಸಾಂಗ್ ಬರುತ್ತೆ ಮಾರ್ಚ್ 4ನೇ ತಾರೀಕು. ಆ ಸಾಂಗ್ ನ ಕೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಕ್ಚುಲಿ ಆ ಸಾಂಗ್ ಇವತ್ತು ರಿಲೀಸ್ ಆಗಿದೆ, ಅದೇ ಟ್ರಾಲ್ ಸಾಂಗು. ಸ್ನೇಹಿತರೆ, ಆಕ್ಚುಲಿ ಇದೊಂದು ರೀತಿ ಸಿನಿಮ್ಯಾಟಿಕ್ ಬ್ರಿಲಿಯನ್ಸ್ ಅಂತಾನೆ ಹೇಳ್ಬೋದು. ಉಪೇಂದ್ರ ಅವರು ಮತ್ತೊಂದ್ಸಲ ಯಾಕೆ ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಅನ್ನೋದನ್ನ ಮತ್ತೊಂದ್ಸಲ ಪ್ರೂವ್ ಮಾಡಿದ್ದಾರೆ. ಅವರೇ ಯಾವಾಗ್ಲೂ ಹೇಳೋ ಹಾಗೆ ಅವರ ಸಿನಿಮಾಗಳು ಪ್ರೇಕ್ಷಕರ ಮತ್ತು ಸಿನಿಮಾ ನಡುವಿನ ಒಂದ್ ರೀತಿ ಕಾನ್ವರ್ಸೇಷನ್ ತರನೇ ಇರುತ್ತೆ. ಅಂದ್ರೆ ಯಾವಾಗ್ಲೂ 2D ಟೈಪ್ ಅಲ್ಲೇ ಅವರು ಸಿನಿಮಾಗಳನ್ನ ಮಾಡ್ತಾ ಬಂದಿದ್ದಾರೆ. ಸೊ ಈ ಒಂದು ಹಾಡನ್ನ ನೋಡಿದಾಗ ಕೂಡ ಜನ ಏನ್ ಇವತ್ತು ಆಕ್ಚುಲಿ ಯಾವ್ದ್ರ ಹಿಂದೆ ಬಿದ್ದಿದ್ದಾರೆ ಅಂದ್ರೆ, ಏನ್ ಮೊಬೈಲ್ ಅಡಿಕ್ಟ್ಸ್ ಆಗಿದ್ದಾರೆ ಅಥವಾ ಮೊಬೈಲ್ ಅಲ್ಲೇ ಮುಳುಗ್ ಹೋಗಿದ್ದಾರೆ, ಅದನ್ನೇ ಟ್ರೋಲ್ ಮಾಡೋ ತರ ಆಕ್ಚುಲಿ ಈ ಸಾಂಗ್ ನ ಅವ್ರು ಬಿಟ್ಟಿದ್ದಾರೆ. ಅಂಡ್ ಆ ಒಂದು ಸಾಂಗ್ ಅಲ್ಲೂ ಕೂಡ ಈಗ ಸದ್ಯಕ್ಕೆ ಏನು ಟ್ರೆಂಡ್ ಆಗುತ್ತೆ, ಟ್ರೆಂಡ್ ಆಗ್ಬಿಟ್ಟು ರೀಲ್ಸ್ ಆಗುತ್ತೆ, ರೀಲ್ಸ್ ಆಗಿದ್ದು ವೈರಲ್ ಆಗುತ್ತೆ, ವೈರಲ್ ಆಗಿರೋದು ಎಷ್ಟರ ಮಟ್ಟಿಗೆ ಶೇರ್ ಆಗುತ್ತೆ ಅಂಥದೇ ವಿಷಯಗಳನ್ನ ತಗೊಂಡು ಆಕ್ಚುಲಿ ಅವರೊಂದು ಟ್ರಾಲ್ ಸಾಂಗ್ ಅನ್ನ ಮಾಡಿದ್ದಾರೆ. ಈ ಟ್ರಾಲ್ ಸಾಂಗು ಡೆಫಿನೆಟ್ಲಿ ಟ್ರೆಂಡ್ ಆಗುತ್ತೆ, ವೈರಲ್ ಆಗುತ್ತೆ. ಯಾಕೆಂತಂದ್ರೆ ಸ್ನೇಹಿತರೆ, ಅಂಡ್ ಇನ್ನೊಂದು ವಿಷಯ ನೀವು ಅಬ್ಸರ್ವ್ ಮಾಡಿರ್ಬೋದು, ಇದ್ರಲ್ಲಿ ಆಲ್ಮೋಸ್ಟ್ ಯಶ್, ದರ್ಶನ್, ಪ್ರೇಮ್ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ಕಬ್ಜಾ, ಆರ್ ಚಂದ್ರು ಅವರು, ಅಷ್ಟೇ ಯಾಕೆ ಈ ಒಂದು ಸಾಂಗ್ ನ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಅಜನೀಶ್ ಲೋಕನಾಥ್ ಅವರನ್ನ ಕೂಡ ಆಕ್ಚುಲಿ ಈ ಒಂದು ಹಾಡಿನಲ್ಲಿ ಟ್ರಾಲ್ ಮಾಡಿದ್ದಾರೆ. ಅಫ್ಕೋರ್ಸ್ ಈ ಒಂದು ಸಾಂಗ್ ನ ಲಿರಿಕ್ಸ್ ಅನ್ನ ಬರೆದಿರೋದು ಉಪೇಂದ್ರ ಅವರಲ್ಲ, ನರೇಶ್ ಕುಮಾರ್ ಅಂತ. ಬಟ್ ಡೆಫಿನೆಟ್ಲಿ ಈ ಒಂದು ಸಾಂಗ್ ನ ಕ್ರಿಯೇಟಿವ್ ಹೆಡ್ ಉಪೇಂದ್ರ ಅವರೇ ಆಗಿರ್ತಾರೆ. ಈ ಸಾಂಗ್ ಹೀಗೆ ಇರಬೇಕು ಅನ್ನುವಂತಹ ಯೋಚನೆ ಅವ್ರದೇ ಆಗಿರುತ್ತೆ. ಡೆಫಿನೆಟ್ಲಿ ಅಂದ್ರೆ ಎಲ್ಲಾ ವೈರಲ್ ಆಗ್ತಾ ಇರುವಂತಹ ವಿಷಯಗಳನ್ನ, ಸಾಂಗ್ಗಳನ್ನ, ರೀಲ್ಸ್ಗಳನ್ನ, ಟ್ರಾಲ್ ಆಗ್ತಾ ಇರುವಂತಹ ಸಂಗತಿಗಳನ್ನೇ ಈ ಹಾಡ್ನಲ್ಲಿ ಅಳವಡಿಸಿರೋದ್ರಿಂದ ಈ ಸಾಂಗ್ ಕೂಡ ಡೆಫಿನೆಟ್ಲಿ ಟ್ರೆಂಡ್ ಆಗುತ್ತೆ. ಅಂಡ್ ನೀವು ಆಕ್ಚುಲಿ ಈ ಒಂದು ಹಾಡ್ನ ಮೊದಲನೇ ಸಲ ಕೇಳಿದ ತಕ್ಷಣ ನಿಮ್ಗೆ ಏನು ಈ ರೀತಿ ಇದೆಯಲ್ಲ ಟ್ಯೂನು, ಯಾವ ತರ ಸಾಂಗ್ ಇದು ಅರ್ಥನೇ ಆಗಲ್ಲ. ಆಕ್ಚುಲಿ ಲಿರಿಕ್ಸ್ ಫಸ್ಟ್ ಟೈಮ್ ಕೇಳಿದಾಗ ನಂಗೂ ಗೊತ್ತಾಗ್ಲೇ ಇಲ್ಲ ಇದು ಏನು ಹೇಳ್ತಿದ್ದಾರೆ ಅಂತ. ಆಮೇಲೆ ನೀವು ಆಕ್ಚುಲಿ ಈ ಸಾಂಗ್ ನ 2ನೇ ಸಲ, 3ನೇ ಸಲ, 4ನೇ ಸಲ, ಹಾಗೆ ಪ್ರತಿಯೊಂದ್ಸಲ ನೋಡಿದಾಗ್ಲೂ ಹೊಸ ವಿಷಯ ಆಕ್ಚುಲಿ ಪಾಪ್ ಆಗುತ್ತೆ. ಅಂಡ್ ಅಫ್ಕೋರ್ಸ್ ಸುಮಲತಾ ಅವರಿಗೆ ಆಕ್ಚುಲಿ ಯಶ್ ಅವರು ಮತ್ತೆ ದರ್ಶನ್ ಅವರು ಸೇರ್ಕೊಂಡು ಅವ್ರನ್ನೇನ್ ವಿನ್ ಮಾಡಿಸ್ಕೊಟ್ರು ಆ ವಿಷಯನೂ ಇದೆ. ಮತ್ತೆ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಆ ವಿಷಯನೂ ಬರುತ್ತೆ. ಮೊನ್ನೆ ಟ್ರಾಲ್ ಆದಂತಹ ಒಂದು ಹುಡುಗ ಕೊಟ್ಟಂತಹ ಬೈಟ್, ನಮ್ಮ ಮನ್ಸು ಮರ ಎಲ್ಲ ಯಾಕೆ ನಮ್ ದೇವರು, ಆ ವಿಷಯನೂ ತಗೊಂಡ್ಬಂದಿದ್ದಾರೆ. ಅಂದ್ರೆ ಎಷ್ಟೊಂದು ವಿಷಯ ಈಗ ರೀಸೆಂಟ್ ಏನ್ ರೀಲ್ಸ್ ಆಗ್ತಿದೆ. ಮತ್ತೆ ಕರಿಮಣಿ ಮಾಲೀಕ ಅವ್ರದ್ದೇ ಸಾಂಗ್ ಏನೀಗ ಟ್ರೆಂಡ್ ಆಗ್ತಾ ಇದೆ. ಆಕ್ಚುಲಿ ಉಪೇಂದ್ರ ಅವ್ರು 25 ವರ್ಷ ಹಿಂದೆ ಮಾಡ್ರು ಸಾಂಗ್ ಏನ್ ಟ್ರೆಂಡ್ ಆಗ್ತಿದೆ ಅದನ್ನು ಅವರೇ ಟ್ರಾಲ್ ಮಾಡ್ಕೊಂಡಿದ್ದಾರೆ. ಅಂಡ್ ಅಗೈನ್ ಈಗ ಲಾಸ್ಟಿಗೆ ಫ್ರೀ ಅನ್ನುವಂತಹ ಒಂದು ವಿಷಯ ಬರುತ್ತೆ. ಅಂದ್ರೆ ಏನು ರಾಜ್ಯ ಸರ್ಕಾರ, ಆಕ್ಚುಲಿ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಒಂದು ಫ್ರೀ ಮಾಡಿಕೊಟ್ಟಿದ್ದಾರೆ ಆ ವಿಷಯನೂ ಟ್ರಾಲ್ ಮಾಡಿದ್ದಾರೆ. ಪ್ರೇಮ್ ಹಾರ್ ಹೀರೋ ಅಂತ ಹೇಳೋ ಮೂಲಕ ಪ್ರೇಮ್ ಅವ್ರನ್ನು ಟ್ರಾಲ್ ಮಾಡಿದ್ದಾರೆ. ಎಲ್ರು ಒಟ್ನಲ್ಲಿ ಏನೇನ್ ವಿಷಯಗಳು ಟ್ರಾಲ್ ಅಥವಾ ಟ್ರೆಂಡ್ ಆಗಿವೆ ಕಳೆದ ಒಂದು 5-6 ವರ್ಷಗಳಿಂದ, ಮತ್ತೆ ಇತ್ತೀಚೆಗೆ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಅಲ್ಲಿ ಟ್ರೆಂಡ್ ಆಗಿರುವಂತಹ ವಿಷಯಗಳನ್ನು ಕೂಡ ಅಳವಡಿಸ್ಕೊಂಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಈಗ ರೀಸೆಂಟ್ ಆಗಿ ಇನ್ಕ್ಲೂಡ್ ಮಾಡ್ಕೊಂಡಿರುವಂತಹ ವಿಷಯಗಳು, ಈ ಬೆಳ್ಳುಳ್ಳಿ ಕಬಾಬ್ ಅನ್ನೋ ವಿಷಯ ಬರುತ್ತೆ. ಆ ತರದ ವಿಷಯಗಳಲ್ಲಿ ಮೋಸ್ಟ್ಲಿ ಲಿಪ್ಸಿಂಕ್ ಕರೆಕ್ಟ್ ಆಗ್ತಿಲ್ಲ. ಅಂದ್ರೆ ಲಿರಿಕ್ಸ್ ನ ಬಹುಶಃ ಇತ್ತೀಚೆಗೆ ಚೇಂಜ್ ಮಾಡಿದ್ರು ಅನ್ಸುತ್ತೆ. ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ರೇಷ್ಮಾ ನಾಣಯ್ಯ ಅವರ ಲಿಪ್ಸಿಂಕ್ ಸರಿ ಇಲ್ಲ ಅಂತ ನಿಮ್ಗೆ ಸ್ವಲ್ಪ ತುಂಬಾ ಕೂಲಂಕುಷವಾಗಿ ಗಮನ ಕೊಟ್ಟು ಕೇಳಿಸ್ಕೊಂಡಾಗ ಅಥವಾ ನೋಡಿದಾಗ, ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ. ಅದನ್ನ ಬಿಟ್ರೆ ಬೇರೆ ಎಲ್ಲಾ ವಿಷಯಗಳನ್ನ ಸಾಕಷ್ಟು ಟ್ರೋಲ್ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು, ಅಂದ್ರೆ ಇಲ್ಲಿದೆಯಪ್ಪ ಅಂತ ಹೇಳಿದಾಗ ನಾ ಇಲ್ಲಿದ್ದೀನಿ ಅಂತ ಹೇಳುವಂಥದ್ದು, ಆ ತರದೆಲ್ಲ ವಿಷಯ ಇದೆ. ಬಟ್ ಈಗ ಇಲ್ಲಿ ಹೀರೋಯಿನ್ ಆಕ್ಚುಲಿ ಈ ಒಂದು ವಿಡಿಯೋ ಶೇರ್ ಆಗ್ಲಿ ಅವನಿಗೆ ರೀಚ್ ಆಗೋ ತನಕ ಶೇರ್ ಆಗ್ಲಿ ಅನ್ನುವಂತಹ ವಿಷಯ ಮಾತಾಡ್ತಾರೆ. ಪ್ಲಸ್ ಅಟ್ ದ ಸೇಮ್ ಟೈಮ್ ಈಗ ಅವನು ಯಾವ ತರ, ಅವನೆಂತವನಪ್ಪ ಅಂತ ಎಲ್ರು ಕೇಳ್ತಾ ಇರುವಂಥದ್ದು. ಮತ್ತೆ ಇಡೀ ವಿಡಿಯೋದಲ್ಲಿ ಎಲ್ರು ನೀವು ನೋಡಿರಬಹುದು, ಪ್ರತಿಯೊಬ್ರು
ಅಂದ್ರೆ ಮೊಬೈಲ್ ಅಲ್ಲಿ ಫುಲ್ ಮುಳುಗ್ ಹೋಗಿದ್ದಾರೆ. ಅಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಗ್ತಾ ಇದೆ, ಏನೋ ಗಲಾಟೆ ಆಗ್ತಿದೆ, ಪ್ರೆಗ್ನೆಂಟ್ ವಿಮೆನ್ ಕಷ್ಟ ಪಡ್ತಿದ್ದಾರೆ, ಎಲ್ಲರೂ ಅದನ್ನ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅಂದ್ರೆ ಇವತ್ತೇನ್ ಜನ ಆಕ್ಚುಲಿ ಏನಾದ್ರೂ ಒಂದು ಘಟನೆ ಸಂಭವಿಸಿದಾಗ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋದ್ ಬಿಟ್ಟು ಅದನ್ನ ಫಸ್ಟ್ ವಿಡಿಯೋ ಮಾಡೋದಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಸೊ ಅದನ್ನ ಟ್ರಾಲ್ ಮಾಡಿದ ರೀತಿನೂ ಇದೆ. ಜೊತೆಗಲ್ಲಿ ನಮ್ಮ ಕಂಗ್ರ್ಯಾಚುಲೇಷನ್ ಬ್ರದರ್ ಅವ್ರನ್ನು ಕೂಡ ಟ್ರಾಲ್ ಮಾಡಿದ್ದಾರೆ. ಪ್ರತಿಯೊಂದು ಒಟ್ನಲ್ಲಿ ವಿಷಯಗಳನ್ನ ಇಲ್ಲಿ ಟ್ರಾಲ್ ಮಾಡಿ ಫೈನಲಿ ಅವನು ಯಾರು ಅಂದ್ರೆ ಅವನ ಕ್ಯಾರೆಕ್ಟರ್ ಈ ಒಂದು ಸಿನಿಮಾದಲ್ಲಿ ಅಥವಾ ಈ ಹಾಡಿನಲ್ಲಿ ನೋಡಿರೋ ಪ್ರಕಾರ ಉಪೇಂದ್ರನೇ. ಬಟ್ ಅವನು ಅಂದ್ರೆ ಏನು ಎಕ್ಸಾಕ್ಟ್ಲಿ, ಅದನ್ನ ಏನ್ ಡಿಪಿಕ್ಟ್ ಮಾಡ್ತಾ ಇದಾರೆ ಆಕ್ಚುಲಿ, ಉಪೇಂದ್ರನ್ ಕ್ಯಾರೆಕ್ಟರ್ ಏನ್ ಡಿಪಿಕ್ಟ್ ಮಾಡುತ್ತೆ ಈ ಒಂದು ಹಾಡಲ್ಲಿ ಅಥವಾ ಇಡೀ ಸಿನಿಮಾದಲ್ಲಿ ಅನ್ನುವಂಥದ್ದು ಆಕ್ಚುಲಿ ಗೊತ್ತಾಗಿಲ್ಲ. ಅಂಡ್ ಅಗೈನ್ ಚೀಪ್ ಸಾಂಗ್ ಅಂದ್ರೆ ಅದ್ರಲ್ಲಿ ಏನ್ ಹೇಳಿದ್ರು, ದೊಡ್ಡದು ಚಿಕ್ಕದು, ಚಿಕ್ಕದು ದೊಡ್ಡದು, ಅದು ಅಂದ್ರೆ ಏನು ಅದು ಗೊತ್ತಾದ್ರೆ ಅದೇನೋ ಬಹಿರಂಗ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದೇನು ಅನ್ನೋದು ನಮಗಂತೂ ಅರ್ಥ ಆಗಿಲ್ಲ ಆಕ್ಚುಲಿ. ಬಟ್ ಈ ಸಾಂಗ್ ನ ಡಿಕೋಡ್ ಮಾಡ್ತಾ ಹೋದ್ರೆ ಇನ್ನೂ ಸಾಕಷ್ಟು ವಿಷಯಗಳು ಸಿಗ್ತಾ ಹೋಗುತ್ತೆ. ಬಟ್ ಟ್ರೆಂಡಿಂಗ್ ಎಲಿಮೆಂಟ್ಸ್ನೆಲ್ಲ ಇಟ್ಕೊಂಡು ಒಂದು ಟ್ರಾಲ್ ಸಾಂಗ್ ಮಾಡಿದ್ದಾರೆ ಆಕ್ಚುಲಿ. ಈ ಒಂದು ಸಾಂಗ್ ಡೆಫಿನೆಟ್ಲಿ ಟ್ರಾಲ್ ಆಗುತ್ತೆ. ನಿಮಗೆ ಈ ಸಾಂಗ್ ಕೇಳಿದ್ಮೇಲೆ ಏನ್ ಅನ್ನಿಸ್ತು ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ಈ ಸಾಂಗ್ ನ ನೀವು ಕೂಡ ವೈರಲ್ ಮಾಡ್ತೀರಾ, ಟ್ರಾಲ್ ಆಗುತ್ತೆ, ಜಾಸ್ತಿ ಟ್ರೆಂಡ್ ಆಗ್ತಾನೆ ಇರುತ್ತೆ. ಉಪೇಂದ್ರ ಅವರ ಬ್ರಿಲಿಯನ್ಸ್ ಬಗ್ಗೆ, ಈ ಹಾಡಿನ ಕಂಪೋಸಿಷನ್ ಬಗ್ಗೆ, ಹಾಗೇನೆ ನಾನು ಹೇಳಿದೆ ಆಗ್ಲೇ ಅಜನೀಶ್ ಲೋಕನಾಥ್ ಅವರನ್ನು ಕೂಡ ಈ ಸಾಂಗ್ ಅಲ್ಲಿ ಟ್ರಾಲ್ ಮಾಡಿದ್ದಾರೆ ಅಂತ. ಅಂದ್ರೆ ಹಂಸಲೇಖ ಅವ್ರ ವಿಷಯ ಬರುತ್ತೆ, ಹಂಸಲೇಖ ಅವ್ರ ಟ್ಯೂನ್ ಇದು ನೋಡಿ ಕೇಸ್ ಆಗ್ತಾರೆ ಹಂಗೆ ಹಿಂಗೆ ಅಂತ. ಇಲ್ಲಿ ಆಕ್ಚುಲಿ ಏನಂತಂದ್ರೆ ನಿಮಗೆ ಗೊತ್ತಿರುತ್ತೆ, ಕಿರಿಕ್ ಪಾರ್ಟಿಯಲ್ಲಿ ಒಂದು ಸಾಂಗ್ ಅಜನೀಶ್ ಲೋಕನಾಥ್ ಅವರು ಆಕ್ಚುಲಿ ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಆ ಒಂದು ಸಾಂಗಿನ ಟ್ಯೂನ್ ಅನ್ನ ಕದ್ಬಿಟ್ಟು ಇಲ್ಲೊಂದು ಹಾಡು ಮಾಡಿದ್ದಾರೆ ಅಂತ ಆಕ್ಚುಲಿ ಕೇಸ್ ಹಾಕಿದ್ರು ಲಹರಿ ಅವರು. ಸೊ ಲಹರಿ ಅವರೇ ಈ ಸಿನಿಮಾದ ಪ್ರೊಡ್ಯೂಸರ್ಗಳು, ಮ್ಯೂಸಿಕ್ ಮಾಡ್ತಾ ಇರೋದು ಅಜನೀಶ್ ಲೋಕನಾಥ್ ಅವರು. ಸೊ ಅವ್ರವ್ರನ್ನೇ ಎಲ್ಲರನ್ನೂ ಟ್ರಾಲ್ ಮಾಡ್ಕೊಂಡು ಇದ್ದಾರೆ. ಸೊ ಎಲ್ಲರನ್ನೂ ಟ್ರೋಲ್ ಮಾಡಿರುವಂತಹ ಒಂದು ಟ್ರಾಲ್ ಸಾಂಗ್ ಇದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.